ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನಾನು ಮಾಡಿರೋ ತಪ್ಪು ಒಪ್ಕೋತೀನಿ, ಆದರೆ ನನ್ನ ಉದ್ದೇಶ ಒಳ್ಳೇದೇ ಆಗಿತ್ತು. ಲಕ್ಷ್ಮಿ ತುಂಬಾ ಒಳ್ಳೆ ಹುಡುಗಿ. ಅಪ್ಪ ಇಲ್ದಿರೋ ಮನೆಗೆ ಗಂಡು ಮಗನಾಗಿ ತಂಗಿಯರನ್ನ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಮೊದ್ಲಿಂದಲೂ ತುಂಬಾ ಕಷ್ಟ ನೋಡ್ಕೊಂಡು ಬೆಳೆದಿರೋಳು. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಲಕ್ಷ್ಮಿ ನಿನ್ನ ಮದುವೆ ಆಗಿ ಅವಳು ನಿನ್ನ ಹೆಂಡತಿಯಾಗಿ ಬಂದ್ರೆ ನೀವಿಬ್ರು ಸಂತೋಷವಾಗಿರ್ತೀರ ಅಂತ ನನಗನ್ನಿಸ್ತು. ಇರ್ಬೋದು, ಆದ್ರೆ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು? ಇರೋದನ್ನ ಹೇಳ್ಬೋದಾಗಿತ್ತಲ್ವಾ? ನಿಮ್ಮ ತಾಯಿ ಒಳ್ಳೆ ಶ್ರೀಮಂತರ ಕುಟುಂಬನೇ ಆಗಬೇಕು, ಹುಡುಗಿನೂ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ನನ್ನ ಹತ್ರ ಕಂಡೀಷನ್ ಹಾಕಿದ್ರು. ಅದಕ್ಕೆ ಬೇರೆ ದಾರಿ ಕಾಣದೆ ಈ ರೀತಿ ಮಾಡಬೇಕಾಗಿತ್ತು. ಅಲ್ಲ ಶ್ರೀಹರಿ, 1000 ಸುಳ್ಳು ಹೇಳಾದ್ರೂ ಒಂದು ಮದುವೆ ಮಾಡುವಂತ ಗಾದೆನೇ ಇಲ್ವಾ? ನಾನು ಹೇಳಿದ್ದು ಒಂದು ಚಿಕ್ಕ ಸುಳ್ಳು. ಈ ಹುಡುಗಿ ನಿಮ್ಮ ಮನೆಗೆ ಸರಿ ಹೋಗಲ್ಲ. ನಿಮ್ಮ ತಾಯಿ ಕಂಡೀಷನ್ ಸರಿ ಹೊಂದೋ ಥರ ಬೇರೆ ಹುಡುಗಿನ ನಾನು ಹುಡುಕೊಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಡ್ರೈವರ್, ಕಾರ್ ಸ್ವಲ್ಪ ಸೈಡಿಗೆ ಹಾಕಿ. ಯಾಕಪ್ಪ ಶ್ರೀಹರಿ, ಏನಾಯ್ತು? ನನಗೆ ಬೇರೆ ಯಾವ ಹುಡುಗಿನೂ ಬೇಡ. ನನಗೆ ಇವಳೆ ತುಂಬಾ ಇಷ್ಟ ಆಗಿದೆ. ನೀನು ಏನು ಹೇಳ್ತಾ ಇದೀಯ ಅಂತ ಗೊತ್ತು ತಾನೆ. ಲಕ್ಷ್ಮಿ ಹಾಕಿರೋ ಕಂಡೀಷನ್ ಎಲ್ಲ ಓಕೆನಾ? ನನಗೆಲ್ಲ ಕಂಡೀಷನ್ ಓಕೆ ಇದೆ. ನಿಂಗೇನೋ ಓಕೆ, ಆದ್ರೆ ನಿಮ್ಮ ತಾಯಿ ಒಪ್ಕೋಬೇಕಲ್ಲ. ಸತ್ಯ ಏನು ಅಂತ ಗೊತ್ತಾದ್ರೆ ನನ್ನ ಕತೆ ಆಟೆ. ನಿನ್ ಜೊತೆ ನನಗೂ ಹಬ್ಬ. ಅದೇ ಗೊತ್ತಾಗಬಾರ್ದು. ಅದು ಹೆಂಗ್ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಈ ಸುಳ್ಳನ್ನೇ ಮ್ಯಾನೇಜ್ ಮಾಡಬೇಕು. ಸರಿ, ಈ ಸುಳ್ಳನ್ನ ಸತ್ಯ ಅಂತ ನಂಬಿಸ್ತೀವಿ ಅಂತ ಇಟ್ಕೋ. ಆದ್ರೆ ಮುಂದೆ ಯಾವತ್ತಾದ್ರೂ ಗೊತ್ತಾದ್ರೆ ಏನ್ ಕತೆ? ಅದೆಲ್ಲ ಟೈಮ್ ಬಂದಾಗ ನೋಡ್ಕೊಂಡ್ರಾಯ್ತು. ಆದ್ರೆ ನಾನಂತೂ ಡಿಸೈಡ್ ಮಾಡಿದ್ದೀನಿ, ಮಹಾಲಕ್ಷ್ಮಿನೇ ನನ್ನ ಹೆಂಡತಿ. ನಾನು ಅವಳನ್ನೇ ಮದುವೆ ಆಗಬೇಕು. ನಾನೇನಾದ್ರು ತಾಳಿ ಕಟ್ಟಿದ್ರೆ ಅದು ಅವಳ ಬುಕ್ಕೆಗೆ ಮಾತ್ರ. ನಾನು ಈಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಆ ಹುಡುಗಿಗೆ ಯಾಕೆ ಇಷ್ಟೊಂದು ಇಷ್ಟ ಹೋಗ್ತಿದ್ಯಾ? ಅವಳು ನೇರ ನುಡಿ ಮತ್ತೆ ಪ್ರಾಮಾಣಿಕತೆ, ಏನನ್ನು ಮುಚ್ಚಿಡದೆ ಮಾತಾಡೋವಳ ಸ್ವಭಾವ ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಹೆಚ್ಚಾಗಿ ನನಗೆ ಮಹಾಲಕ್ಷ್ಮಿ ನೋಡಿದ ತಕ್ಷಣ ಇಷ್ಟ ಆದ್ಲು. ಇದಕ್ಕಿಂತ ದೊಡ್ಡ ಕಾರಣ ಇನ್ನೇನು ಬೇಕು? ಏನೇ ಆದರೂ ಮದುವೆ ಆಗೋರ್ಗೂ ಈ ಸತ್ಯ ಯಾರಿಗೂ ಗೊತ್ತಾಗಬಾರ್ದು. ಇವಾಗ ಹೇಳಿರೋ ಸುಳ್ಳನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈ ವಿಷಯದಲ್ಲಿ ನೀವು ನನಗೆ ಸಹಾಯ ಮಾಡ್ತೀರಾ ಪ್ಲೀಸ್? ಬರೀ ಸಹಾಯ ಅಲ್ಲ, ಡಬಲ್ ಸಹಾಯ ಮಾಡ್ತೀನಿ. ಗೌರಕ್ಕ, 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 ಇದೇನೇ ತ್ರಿಪುರ? ಮನೆಯವರೆಲ್ಲ ಹೆಣ್ಣು ನೋಡಕ್ ಹೋಗಿದ್ದಾರೆ, ನೀನ್ ನೋಡಿದ್ರೆ ಕಸ ಹೊಡಿತಾ ಇದೆಯಲ್ಲೇ? ಹೆಣ್ಣು ನೋಡೋ ಶಾಸ್ತ್ರ ಎಲ್ಲ ಮುಗೀತು, ವಾಪಸ್ ಬರ್ತಿದ್ದಾರೆ. ಹೌದು, ನೀನ್ ಹೋಗ್ಲಿಲ್ವೇನೆ ಹೆಣ್ಣು ನೋಡೋದಿಕ್ಕೆ? ಹುಡುಗಿ ಮನೆಯವರೆಲ್ಲ ತುಂಬಾ ಶ್ರೀಮಂತರಂತೆ. ಹಾ, ಕುಬೇರಂಗೂ ಸಾಲ ಕೊಟ್ಟಿದಾರಂತೆ. ನಿಮ್ಗೆ ಯಾಕೆ ಅದೆಲ್ಲ? ಶ್ರೀಮಂತರು ಅಂದ್ರೆ ಶ್ರೀಮಂತರ ಅಂತೀರಾ, ಬಡವರು ಅಂದ್ರೆ ಅಯ್ಯೋ ಬಡವರ ಅಂತೀರಾ. ಬೇರೆಯವ್ರ ಮನೆ ವಿಷಯದಲ್ಲಿ ಯಾಕಷ್ಟು ಇಂಟ್ರೆಸ್ಟ್ ನಿಮ್ಗೆಲ್ಲ? ಹೋಗಿ ಅಲ್ಲಿ ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡೆ, ನಾವು ಹೊರಡ್ತೀವಿ. ಅಲ್ಲ, ನಾನು ಏನ್ ಕೇಳ್ದೆ ಅಂತ ಹೆಂಗ್ ಬರ್ತಾಳು? ಅಯ್ಯೋ, ಅವಳು ಯಾವಾಗ್ಲೂ ಹಂಗೆ. ಬಾ. ಓ ಸವಿತಾ, ಹೊರಟ್ಬಿಟ್ರ? ಬನ್ನಿ ಕೂತ್ಕೊಳ್ರಿ. ಅಯ್ಯೋ ಪರವಾಗಿಲ್ಲ ಬಿಡಕ್ಕ. ಹುಡುಗಿ ಹೇಗಿದ್ದಾಳೆ? ಬಂಗಾರ. ಎಷ್ಟು ಕರೆದೆ ಬನ್ನಿ ಅಂತ ಎಲ್ರು ಕೈ ಕೊಟ್ರಿ. ಮಕ್ಳು ಸ್ಕೂಲಿಂದ ಬರೋ ಟೈಮ್ ಅಕ್ಕ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಅದೆಲ್ಲ ಇರ್ಲಿ, ಹುಡುಗಿ ಹೇಗಿದ್ದಾಳೆ? ಕುಟುಂಬ ಹೇಗಿದೆ? ಹೆಸರು ಲಕ್ಷ್ಮಿ, ಸಾಕ್ಷಾತ್ ಮಹಾಲಕ್ಷ್ಮಿ ಅಷ್ಟೇ ಚೆನ್ನಾಗಿದ್ದಾಳೆ. ಒಳ್ಳೆ ಕೆಲಸ, 75,000 ಸಂಬಳ, 2.5-3 ಕೋಟಿ ಬೆಲೆ ಬಾಳೋ ಮನೆ, ತುಂಬಾ ಒಳ್ಳೆ ಕುಟುಂಬ. ತೇರಿ, ಈ ಜೋಕರಿಂದ ಆಟನೇ ಆಡಾಯ್ತು. ಅವ್ರು ಹಾಗೆ ಬಿಡಿ. ಅಂತೂ ಹುಡುಕಿ ಒಳ್ಳೆ ಹುಡುಗಿನೇ ಹುಡುಕಿದ್ಯಾ? ಓಹೋ, ಏನಪ್ಪಾ ಶ್ರೀಹರಿ, ಶ್ರೀಮಂತರ ಮನೆ ಹುಡುಗಿ ಅಂತೆ. ಇನ್ ಮುಂದೆ ನಮ್ ಜೊತೆ ಮಾತಾಡ್ತೀಯೋ ಇಲ್ವಾ? ನೀವೇರಂಟಿ
ಬಂದ್ರೆ ಕೂತ್ಕೊಳ್ರೆ ಕಾಫಿ ಕೊಡ್ತೀನಿ. ಪರವಾಗಿಲ್ಲ ಗೌರಕ್ಕ, ಹೊರಡ್ತೀವಿ. ಸರಿ ಹಾಗಾದ್ರೆ. ಅಣ್ಣ ನಿಮ್ಮ ಕಾಫಿನ ಜ್ಯೂಸಾ? ಯಾವ್ದಾದ್ರೂ ಸರಿನೇ. ಸರಿ ಬಂದೆ.